ಸಿಎಂ ಕುರ್ಚಿ ಕಾಳಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತಾ? ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ನೀಡಿದ್ರ? ಇದರ ಬೆನ್ನಲ್ಲೇ ದೆಹಲಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಜನವರಿ 18ರವರೆಗೆ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಇರ್ತಾರೆ. ಬಳಿಕ 10 ದಿನಗಳ ಕಾಲ ವಿದೇಶಕ್ಕೆ ರಾಹುಲ್ ಗಾಂಧಿ ಪಯಣ ಮಾಡ್ತಾರೆ. ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶಕ್ಕೆ ಹೋಗ್ತಾರಂತಪ್ಪ. ಹೀಗಾಗಿ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಪರೇಡ್ ಮಾಡ್ತಾರೆ. ವಾರಾಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದಾಗಿ ದೆಹಲಿ ಪರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ರಲ್ಲ, ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ದೆಹಲಿಗೆ ವೀಕೆಂಡ್ ನಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಆ ಮೂಲಕ ಒಂದು ಇತ್ಯರ್ಥ ಆಗುತ್ತಾ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ವಾರಾಂತ್ಯದಲ್ಲಿ ಅವರು ಬರ್ಲಿಕ್ಕೆ ಹೇಳಿದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವೀಕೆಂಡ್ ನಲ್ಲಿ ದೆಹಲಿ ಪಯಣವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಈ ಒಂದು ರಾಜ್ಯದಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿತ್ತಲ್ಲ, ದೆಹಲಿಗೆ ಹೋಗಿ ಬಂದಾದ ನಂತರ ಆದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಎಂ ಕುರ್ಚಿ ಕಾಳಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತಾ? ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ನೀಡಿದ್ರ? ಇದರ ಬೆನ್ನಲ್ಲೇ ದೆಹಲಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಜನವರಿ 18ರವರೆಗೆ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಇರ್ತಾರೆ. ಬಳಿಕ 10 ದಿನಗಳ ಕಾಲ ವಿದೇಶಕ್ಕೆ ರಾಹುಲ್ ಗಾಂಧಿ ಪಯಣ ಮಾಡ್ತಾರೆ. ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶಕ್ಕೆ ಹೋಗ್ತಾರಂತಪ್ಪ. ಹೀಗಾಗಿ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಪರೇಡ್ ಮಾಡ್ತಾರೆ. ವಾರಾಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದಾಗಿ ದೆಹಲಿ ಪರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ರಲ್ಲ, ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ದೆಹಲಿಗೆ ವೀಕೆಂಡ್ ನಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಆ ಮೂಲಕ ಒಂದು ಇತ್ಯರ್ಥ ಆಗುತ್ತಾ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ವಾರಾಂತ್ಯದಲ್ಲಿ ಅವರು ಬರ್ಲಿಕ್ಕೆ ಹೇಳಿದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವೀಕೆಂಡ್ ನಲ್ಲಿ ದೆಹಲಿ ಪಯಣವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಈ ಒಂದು ರಾಜ್ಯದಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿತ್ತಲ್ಲ, ದೆಹಲಿಗೆ ಹೋಗಿ ಬಂದಾದ ನಂತರ ಆದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಎಂ ಕುರ್ಚಿ ಕಾಳಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತಾ? ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ನೀಡಿದ್ರ? ಇದರ ಬೆನ್ನಲ್ಲೇ ದೆಹಲಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಜನವರಿ 18ರವರೆಗೆ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಇರ್ತಾರೆ. ಬಳಿಕ 10 ದಿನಗಳ ಕಾಲ ವಿದೇಶಕ್ಕೆ ರಾಹುಲ್ ಗಾಂಧಿ ಪಯಣ ಮಾಡ್ತಾರೆ. ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶಕ್ಕೆ ಹೋಗ್ತಾರಂತಪ್ಪ. ಹೀಗಾಗಿ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಪರೇಡ್ ಮಾಡ್ತಾರೆ. ವಾರಾಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದಾಗಿ ದೆಹಲಿ ಪರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ರಲ್ಲ, ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ದೆಹಲಿಗೆ ವೀಕೆಂಡ್ ನಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಆ ಮೂಲಕ ಒಂದು ಇತ್ಯರ್ಥ ಆಗುತ್ತಾ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ವಾರಾಂತ್ಯದಲ್ಲಿ ಅವರು ಬರ್ಲಿಕ್ಕೆ ಹೇಳಿದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವೀಕೆಂಡ್ ನಲ್ಲಿ ದೆಹಲಿ ಪಯಣವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಈ ಒಂದು ರಾಜ್ಯದಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿತ್ತಲ್ಲ, ದೆಹಲಿಗೆ ಹೋಗಿ ಬಂದಾದ ನಂತರ ಆದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಎಂ ಕುರ್ಚಿ ಕಾಳಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತಾ? ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ನೀಡಿದ್ರ? ಇದರ ಬೆನ್ನಲ್ಲೇ ದೆಹಲಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಜನವರಿ 18ರವರೆಗೆ
ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಇರ್ತಾರೆ. ಬಳಿಕ 10 ದಿನಗಳ ಕಾಲ ವಿದೇಶಕ್ಕೆ ರಾಹುಲ್ ಗಾಂಧಿ ಪಯಣ ಮಾಡ್ತಾರೆ. ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶಕ್ಕೆ ಹೋಗ್ತಾರಂತಪ್ಪ. ಹೀಗಾಗಿ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಪರೇಡ್ ಮಾಡ್ತಾರೆ. ವಾರಾಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದಾಗಿ ದೆಹಲಿ ಪರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ರಲ್ಲ, ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ದೆಹಲಿಗೆ ವೀಕೆಂಡ್ ನಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಆ ಮೂಲಕ ಒಂದು ಇತ್ಯರ್ಥ ಆಗುತ್ತಾ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ವಾರಾಂತ್ಯದಲ್ಲಿ ಅವರು ಬರ್ಲಿಕ್ಕೆ ಹೇಳಿದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವೀಕೆಂಡ್ ನಲ್ಲಿ ದೆಹಲಿ ಪಯಣವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಈ ಒಂದು ರಾಜ್ಯದಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿತ್ತಲ್ಲ, ದೆಹಲಿಗೆ ಹೋಗಿ ಬಂದಾದ ನಂತರ ಆದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಎಂ ಕುರ್ಚಿ ಕಾಳಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತಾ? ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ನೀಡಿದ್ರ? ಇದರ ಬೆನ್ನಲ್ಲೇ ದೆಹಲಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಜನವರಿ 18ರವರೆಗೆ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಇರ್ತಾರೆ. ಬಳಿಕ 10 ದಿನಗಳ ಕಾಲ ವಿದೇಶಕ್ಕೆ ರಾಹುಲ್ ಗಾಂಧಿ ಪಯಣ ಮಾಡ್ತಾರೆ. ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶಕ್ಕೆ ಹೋಗ್ತಾರಂತಪ್ಪ. ಹೀಗಾಗಿ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಪರೇಡ್ ಮಾಡ್ತಾರೆ. ವಾರಾಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದಾಗಿ ದೆಹಲಿ ಪರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ರಲ್ಲ, ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ದೆಹಲಿಗೆ ವೀಕೆಂಡ್ ನಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಆ ಮೂಲಕ ಒಂದು ಇತ್ಯರ್ಥ ಆಗುತ್ತಾ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ವಾರಾಂತ್ಯದಲ್ಲಿ ಅವರು ಬರ್ಲಿಕ್ಕೆ ಹೇಳಿದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವೀಕೆಂಡ್ ನಲ್ಲಿ ದೆಹಲಿ ಪಯಣವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಈ ಒಂದು ರಾಜ್ಯದಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿತ್ತಲ್ಲ, ದೆಹಲಿಗೆ ಹೋಗಿ ಬಂದಾದ ನಂತರ ಆದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಎಂ ಕುರ್ಚಿ ಕಾಳಗ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತಾ? ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಮತ್ತೆ ಡಿಸಿಎಂ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ನೀಡಿದ್ರ? ಇದರ ಬೆನ್ನಲ್ಲೇ ದೆಹಲಿಗೆ ಪಯಣವನ್ನ ಮಾಡ್ತಾ ಇದ್ದಾರೆ. ಜನವರಿ 18ರವರೆಗೆ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಇರ್ತಾರೆ. ಬಳಿಕ 10 ದಿನಗಳ ಕಾಲ ವಿದೇಶಕ್ಕೆ ರಾಹುಲ್ ಗಾಂಧಿ ಪಯಣ ಮಾಡ್ತಾರೆ. ರಾಹುಲ್ ಗಾಂಧಿ ಎಷ್ಟು ಸಲ ವಿದೇಶಕ್ಕೆ ಹೋಗ್ತಾರಂತಪ್ಪ. ಹೀಗಾಗಿ ವಾರಾಂತ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಪರೇಡ್ ಮಾಡ್ತಾರೆ. ವಾರಾಂತ್ಯದಲ್ಲಿ ರಾಹುಲ್ ಗಾಂಧಿ ಅವರು ಇರೋದ್ರಿಂದಾಗಿ ದೆಹಲಿ ಪರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿದ್ರಲ್ಲ, ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರು ಕೂಡ ದೆಹಲಿಗೆ ವೀಕೆಂಡ್ ನಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಆ ಮೂಲಕ ಒಂದು ಇತ್ಯರ್ಥ ಆಗುತ್ತಾ, ಒಂದು ಕನ್ಕ್ಲೂಷನ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ನಿನ್ನೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ರು. ಅದಾದ ನಂತರ ರಾಹುಲ್ ಗಾಂಧಿ ದೆಹಲಿಗೆ ವಾರಾಂತ್ಯದಲ್ಲಿ ಅವರು ಬರ್ಲಿಕ್ಕೆ ಹೇಳಿದಾರಂತೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ. ಈ ಕಾರಣದಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ವೀಕೆಂಡ್ ನಲ್ಲಿ ದೆಹಲಿ ಪಯಣವನ್ನ ಮಾಡುವಂತ ಸಾಧ್ಯತೆಗಳಿದೆ. ಬಹುಶಃ ಈ ಒಂದು ರಾಜ್ಯದಲ್ಲಿ ಎದ್ದಿರುವಂತಹ ಈ ಗೊಂದಲಗಳಿತ್ತಲ್ಲ, ದೆಹಲಿಗೆ ಹೋಗಿ ಬಂದಾದ ನಂತರ ಆದ್ರೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.